ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಮಕ್ಕಳಿಗೇನು ಸ್ಕೂಲಿಲ್ಲ, ಸೊ ಹಾಗಾಗಿ ಬೆಳಗ್ಗೆ ಬೇಗ ಸ್ವಲ್ಪ ಏನು ಎದ್ದಿಲ್ಲ ಇವತ್ತು. ಸೊ ಸ್ವಲ್ಪ ಲೇಟಾಗಿ ದಿನಕ್ಕಿಂತ ಒಂದು ಸ್ವಲ್ಪ ರೂಟೀನ್ ಚೇಂಜ್ ಇರುತ್ತೆ ಇವತ್ತು. ಸೊ ಈಗ ಸ್ವಲ್ಪ ಹೊತ್ತಾಯಿತು ನಾನು ಎದ್ದು. ಸೊ ಎದ್ದ ತಕ್ಷಣ ನಾನು ಮಾಡೋದು ಫಸ್ಟ್ ಕೆಲಸನೇ ಬಾಗಿಲ ಹತ್ರ ಕಸ ಹುಡುಗಿ ರಂಗೋಲಿ ಹಾಕಿ, ಆಮೇಲೆ ಮನೆ ಕಸ ಹುಡುಗಿ, ಆಮೇಲೆ ನಾನು ಮುಂದಿನ ರೂಟೀನ್. ಈಗ ಹೊರಗಡೆ ಕಸ ಹುಡುಗಿ ರಂಗೋಲಿ ಹಾಕಿ ಎಲ್ಲ ಆಯಿತು. ನನ್ನ ಮಗನೂ ನನ್ನ ಜೊತೆಗೆ ಎದ್ಬಿಟ್ಟಿದ್ದಾನೆ. ಸೊ ಅವನಿಗೆ ಈಗ ಹಾಲು ಕೊಡಬೇಕು. ಹಾಲು ಕೊಟ್ಟು ಆಮೇಲೆ ಮುಂದಿನಂದು ಉಳಿದಿದ್ದೆಲ್ಲ ಕೆಲಸ ಮಾಡ್ಕೊತೀನಿ. ಸೊ ನಿನ್ನೆ ಸ್ವಲ್ಪ ಹೊರಗೆ ಹೋಗೋದಿತ್ತು ಸಾಯಂಕಾಲ, ಹಾಗಾಗಿ ರಾತ್ರಿ ಬಂದು ನಾನೀಗ ನಂದು ಟೀ ಆಗಿದೆ. ಸೊ ಟೀ ಕುಡಿದು ನಾನು ಸ್ನಾನಕ್ಕೆ ಹೋಗ್ತೀನಿ. ಹಲೋ ಫ್ರೆಂಡ್ಸ್, ಆಯಿತು. ಝೆಪ್ಟೋಯಿಂದ ನಾನು ಕೆಲವೊಂದು ಸಾಮಾನುಗಳನ್ನ ಆರ್ಡ್ರ್ ಮಾಡಿದ್ದೆ. ಸೊ ಅದು ಬಂತು. ಏನಿಲ್ಲ, ಹಾಲು, ಮೊಸರು, ಸ್ವಲ್ಪ ಬೇಸಿಕ್ ಇಂಗ್ರೀಡಿಯೆಂಟ್ಸ್ ಎಲ್ಲ ಬೇಕಾಗಿತ್ತು. ಸೊ ಅದನ್ನು ತರಿಸ್ಕೊಂಡಿದ್ದೀನಿ. ಸೊ ಈಗ ಸಾಯಂಕಾಲದ ಪ್ರೋಗ್ರಾಮ್ ಶುರು ಮಾಡಬೇಕು. ಮಕ್ಕಳು ಮನೇಲಿದ್ದರೆ ಸಾಯಂಕಾಲ ಅದು ಮಾಡಿರಿ ಇದು ಮಾಡಿರಿ ಅಂತ ಕೇಳ್ತಾನೆ ಇರ್ತಾರೆ. ಸೊ ಈಗ ನಾವು ಸಾಯಂಕಾಲ ಅದೇ ಪ್ರೋಗ್ರಾಮ್ನಲ್ಲಿದ್ದೀನಿ ನಾನು, ಏನು ಮಾಡಬೇಕು ಅಂತ. ಸೊ ಅದಕ್ಕೆ ಈ ಪನ್ನೀರ್ ಕೂಡ ತರಿಸ್ಕೊಂಡಿದ್ದೀನಿ, ಯಾಕಂದ್ರೆ ನನ್ನ ಮಗಂಗೆ ಪನ್ನೀರ್ ಅಂದರೆ ತುಂಬ ಇಷ್ಟ. ಸೊ ಇದನ್ನೆಲ್ಲ ಹಾಕಿ ಏನಾರೇ ಒಂದು ಐಟಮ್ ಮಾಡಬೇಕು. ಸೊ ಏನು ಮಾಡ್ತೀನಿ ಅನ್ನೋದು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ನಾನು ಕಟ್ಲೆಟ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಸೊ ವೆಜ್ ಕಟ್ಲೆಟು. ಅದಕ್ಕೆ ನಾನು 2 ಬೀಟ್ರೂಟು, 2 ಪೊಟ್ಯಾಟೊ, 2 ಕ್ಯಾರೆಟ್ನ ತೊಗೊಂಡಿದ್ದೀನಿ. ಸೊ ಇದನ್ನು ನಾನು ಫುಲ್ಲು ತುರಿದ್ಬಿಟ್ಟೆ ನಾನು ಕುಕ್ಕರ್ನಲ್ಲಿ ಇಟ್ಕೊತೀನಿ. ಕ್ಯಾರೆಟು, ಬೀಟ್ರೂಟು, ಪೊಟ್ಯಾಟೊ ಹೀಗೆ ಕುಕ್ಕರ್ನಲ್ಲಿ 1 ವಿಸಲ್ ಹೊಡ್ಕೊಂಡ್ರೆ ಸಾಕು, ಮೆತ್ತಗಾಗ್ಬಿಡುತ್ತೆ. ಅಂದರೆ ಅದು ಟೇಸ್ಟ್ ಆಗು ತುಂಬ ಚೆನ್ನಾಗಿ ಬರುತ್ತೆ. ಹಾಯ್ ಫ್ರೆಂಡ್ಸ್, ಇದು ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಅದು ವೆಜಿಟೇಬಲ್ಸು, ಅದಕ್ಕೆಲ್ಲ ಮಸಾಲೆ ಹಾಕ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ನಾನು ಇದಕ್ಕೆ ಬೇಸಿಕ್ಕಾಗಿ ಹಾಕ್ಕೊಳ್ಳೋದು, ಬೇಸಿಕ್ ಮಸಾಲೆ ಅಷ್ಟೇ ಹಾಕ್ಕೊಳ್ಳೋದು. ಉಪ್ಪು, ನಾನು ಚಿಲ್ಲಿ ಫ್ಲೇಕ್ಸ್ ಹಾಕ್ಕೋತೀನಿ, ಯಾಕಂದರೆ ಅದು ಟೇಸ್ಟ್ ಬರುತ್ತೆ, ಖಾರನೂ ಬರುತ್ತೆ, ಮತ್ತು ಮಕ್ಕಳು ಕೂಡ ಚೆನ್ನಾಗಿ ಇಷ್ಟಪಡ್ತಾರೆ ಅಂಥೇಳಿ. ಚಿಲ್ಲಿ ಫ್ಲೇಕ್ಸು, ಉಪ್ಪು, ಆಮೇಲೆ ಚಾಟ್ ಮಸಾಲ ಅಷ್ಟೇ ಹಾಕ್ಕೊಂಡಿರೋದು, ಇದಕ್ಕೇನು ಜಾಸ್ತಿ ಹಾಕ್ಕೊಂಡಿಲ್ಲ. ಆಮೇಲೆ ಸ್ವಲ್ಪ ಕಾರ್ನ್ಫ್ಲೋರ್ ಹಿಟ್ಟು, ಹಾಗೆ ಇದು ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ. ಸೊ ಇದು ಆಗಿದೆ. ಇದನ್ನು ನಾನಿವತ್ತು ಓವನ್ನಲ್ಲಿ ಮಾಡ್ತೀನಿ. ಸೊ ಇದು ಆಗಿದೆ. ಅದನ್ನು ಪ್ರೀ ಹೀಟ್ ಮಾಡಿಕೊಂಡು ಅದಕ್ಕೆ ಸ್ಮಾಲ್ ಟಿಕ್ಕಿ ಶೇಪ್ನಲ್ಲಿ ಕೊಟ್ಟು ಅದಕ್ಕೆ ಇಡ್ತೀನಿ. ಇದರ ಮೇಲೆ ಇಟ್ಕೊಂಡಿದ್ದೀನಿ ಟಿಕ್ಕಿನೇ. ಸೊ ಇದ್ರ ಮೇಲೆ ಸುಮ್ಮನೆ ಹಾಗೆ ಸ್ವಲ್ಪ ಆಯಿಲ್ದು ಇದು ಮಾಡಿದ್ದೀನಿ. ಓವನ್ ಕೂಡ ಪ್ರೀ ಹೀಟಿಗೆ ಅಂತ ಇಟ್ಟಿದ್ದೀನಿ. ಸೊ ಇದನ್ನು ನಾನು 180 ಡಿಗ್ರಿಯಲ್ಲಿ 15 ಮಿನಿಟ್ಸ್ ಇಟ್ಕೊತೀನಿ. ಆಮೇಲೆ ಉಲ್ಟಾ ಮಾಡಿ ಮತ್ತೆ 10 ಮಿನಿಟ್ಸ್ ಇಟ್ಕೊತೀನಿ. ಸೊ ಫ್ರೆಂಡ್ಸ್, ಕಟ್ಲೆಟ್ ಅಂತೂ ತುಂಬಾ ಚೆನ್ನಾಗಿ ಬಂದಿದೆ. ಸೊ ನಾವು ವಿ ವಿಲ್ ಹ್ಯಾವ್ ಕಟ್ಲೆಟ್ ಆ್ಯಂಡ್ ಟೀ ಈವ್ನಿಂಗ್ ಸ್ನ್ಯಾಕ್ಸ್. ಬರೀ ಹಾಗೆ ಈ ನಮ್ಮದು ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ ಫ್ರೆಂಡ್ಸ್. ಥ್ಯಾಂಕ್ ಯು. ಮತ್ತೆ ನೆಕ್ಸ್ಟ್ ವ್ಲಾಗ್ನಲ್ಲಿ ಸಿಗ್ತೀನಿ. ಬಾಯ್.